ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗುಬ್ಬೀಸ್ ವ್ಲಾಗ್. ನಾನು ಇವತ್ತು ಮಾಡ್ತಿರಕ್ಕಂಥ ರೆಸಿಪಿ ನೋಡ್ತಾ ಇದ್ರೆ ಗೊತ್ತಾಗಿರಬೇಕು. ಅವರೆಕಾಳು ಉಸ್ಲಿ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಚಪಾತಿ, ದೋಸೆ, ಪೂರಿ ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತನ. ನಾನು ಅವರೆಕಾಳು ಉಸ್ಲಿ ಮಾಡೋದಕ್ಕೆ ಒಂದು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಒಂದು ಕುಕ್ಕರಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಬಿಸಿ ಮಾಡಿದ್ದೀನಿ. ಅದಕ್ಕೆ ಈಗ ಸಾಸಿವೆ ಹಾಕಿದ್ದೀನಿ. ಆಯಿಲು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಎಣ್ಣೆನ ಅದೆಲ್ಲ ಚಟಪಟ ಅಂತ ಸಿಟ್ಮೇಲೆ ಸಾಸಿವೆ ಈಗ ಹಸಿಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣ್ಸಿಕಾಯಿನೂ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು, ತೀರಾ ಚಿಕ್ಕದಾಗಿ ಬೇಡ, 2 ಮಾಡಿ ಇಟ್ಕೊಳ್ಳಿ. ಒಂದು ಹಸಿಮೆಣ್ಸಿಕಾಯಲ್ಲಿ 2 ಮಾಡ್ಕೊಳ್ಳಿ. ಹಾಗೆ ಹಸಿಮೆಣ್ಸಿಕಾಯಿ ಹಾಕಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಅದೆಲ್ಲ ಸಿಡಿದ್ಮೇಲೆ ನೆಕ್ಸ್ಟ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಎಣ್ಣೆ ಮತ್ತು ಈರುಳ್ಳಿ ಜಾಸ್ತಿ ಹಾಕ್ಕೋಬೇಕಾಗುತ್ತೆ. ಇದಕ್ಕೆ ಅವರೆಕಾಳು ಉಸ್ಲಿಗೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಈರುಳ್ಳಿ ಜಾಸ್ತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರಾಗಿ ಬೆಂದಿದೆ. ಇವಾಗ ನಾವು ಏನು ಅವರೆಕಾಳು ತೊಗೊಂಡಿದ್ವಲ್ಲ, ಅವರೆಕಾಳನ್ನ ಬಲ್ತಿರುತ್ತಲ್ಲ ಅದನ್ನು ತೊಗೋಬೇಡಿ. ಎಳೆ ಅವರೆಕಾಳು ಇರುತ್ತಲ್ಲ, ಗ್ರೀನ್ ಕಲರ್ ಇರುತ್ತಲ್ಲ, ಆ ಥರ ಅವರೆಕಾಳು ತೊಗೊಂಡು ಮಾಡಿ. ಹಂಗಾದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಲ್ತಿರೋ ಅವರೆಕಾಳಲ್ಲಾದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ ಉಸ್ಲಿ. ಅದಕ್ಕೋಸ್ಕರ ನಾನು ಅದೇ ಥರ ಆರಿಸ್ಕೊಂಬಿಟ್ಟು ಗ್ರೀನ್ ಕಲರ್ ಇರುತ್ತಲ್ಲ ಆ ಥರ ಆ ಈರುಳ್ಳಿ ಅವರೆಕಾಯಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾನಿವಾಗ ಉಪ್ಪು ಬೆಂದಮೇಲೆ ಅಲ್ಲ, ಕೈ ಆಡಿಸಿದ್ಮೇಲೆ ಚೆನ್ನಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಿಮಗೆ. ನೋಡಿ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಕೈ ಆಡಬೇಕಾಗುತ್ತೆ. ಯಾಕಂದರೆ ಕೆಳಗಡೆ ತಳ ಹಿಡಿದ್ಬಿಟ್ರೆ ಸೀದ್ಬಿಡುತ್ತಲ್ಲ, ತಳ ಏನು ಹಿಡಿಯಲ್ಲ, ಎಣ್ಣೆ ಹಾಕಿರ್ತೀವಲ್ವ ಜಾಸ್ತಿ. ಅದಕ್ಕೋಸ್ಕರ ಇವಾಗ ನಾನು ನೀರು ಹಾಕ್ತಿದ್ದೀನಿ. ನೀರು ಅಷ್ಟೇ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಅದು ಕಾಳು ಬೇಯೋದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನಾನು ಅದರಲ್ಲಿ ಒಂದು 2 ಸ್ಪೂನಷ್ಟು ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಕ್ಲೋಸ್ ಮಾಡಿಕ್ಕಿ ಒಂದು ವಿಜಲ್ ಹೊಡಿಸ್ಕೊಳ್ಳಿ, ಸಾಕಾಗುತ್ತೆ. ಜಾಸ್ತಿ ಏನು ಬೇಡ. ಅದು ಆ ಕಡೆ ವಿಜಲ್ ಹೊಡೆಯೋ ಅಷ್ಟೊತ್ತಿಗೆ ನಾವು ಈ ಕಡೆ ಅದಕ್ಕೆ ಮಸಾಲ ರೆಡಿ ಮಾಡ್ಕೊಡೋಣ. ಮಸಾಲ ರೆಡಿ ಮಾಡ್ಕೊಂಡು ಚಿಕ್ಕ ಬಾಣಲಿಲಿ ನಾನು ಮೆಂತ್ಯಕಾಳು ಹಾಕಿದ್ದೀನಿ. ಮೆಂತ್ಯಕಾಳನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕಲರ್ ಬರೋವರೆಗೂ. ನೋಡಿ, ಕಲರ್ ಚೇಂಜ್ ಆಗಿದೆ ಇವಾಗ. ಅದಕ್ಕೆ ನಾನು ಜೀರಿಗೆ ಹಾಕ್ತಿದ್ದೀನಿ. ಮೆಂತ್ಯಕಾಳು ಹಾಕಿದ್ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮೆಂತ್ಯಕಾಳು ಎಷ್ಟು ಹಾಕಿರ್ತೀವಲ್ಲ ಅದಕ್ಕಿಂತ 1 ಟೇಬಲ್ ಸ್ಪೂನು ಜೀರಿಗೆ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ನಾನಿವಾಗ ಜೀರಿಗೆ ಮತ್ತು ಮೆಂತ್ಯಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತೆಗೆದ್ಬಿಟ್ಟು ತಣ್ಣಗಾಗಕ್ಕೆ ಬಿಡಿ. ಅದನ್ನು ತಣ್ಣಗಾಗಲಿ. ಅಷ್ಟೊತ್ತಿಗೆ ತಣ್ಣಗಾದ್ಮೇಲೆ ನಾವು ಅದನ್ನು ಮಿಕ್ಸಿ ಹಾಕ್ಕೋಬೇಕಾಗುತ್ತೆ. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ವಿಜಲ್ ಬಂತು, 1 ವಿಜಲ್ ಬಂದಿದೆ. ಆಫ್ ಮಾಡೋಣ. ನಾನು ತಣ್ಣಗಾದ್ಮೇಲೆ ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳಿ ನೀವು ಸತಃ. ಮೆಂತ್ಯಕಾಳು ಮತ್ತು ಜೀರಿಗೆನ ಪೌಡ್ರ್ ಮಾಡ್ಕೋಬೇಕು. ಈಗ ಇದೆಲ್ಲ ವಿಜಲೆಲ್ಲ ಹೋಗಿದೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ. ನೋಡಿ, ಚೆನ್ನಾಗಿ ಬೆಂದಿದೆನಾ ಇಲ್ಲ ಅಂತ ಕಾಳು ನೋಡಿ ಮುಟ್ಟಿ ಗೊತ್ತಾಗುತ್ತೆ. ಬೆಂದಿರುತ್ತೆ ಒಂದು ವಿಜಲಿಗೆಲ್ಲನ. ಇವಾಗ ನಾನು ಇದಕ್ಕೆ ಹಸಿಕಾಯಿ ಬರುತ್ತಲ್ಲ, ಹಸಿಕಾಯಿನ ಹಾಕಬೇಕಾಗುತ್ತೆ. ಹಸಿಕಾಯಿ ಫ್ರೆಶ್ ಕಾಯಿ ಹಾಕಿ ಚೆನ್ನಾಗಿರುತ್ತೆ. ನಾನಿವಾಗ ಒಂದು ಬೌಲ್ ಹಸಿಕಾಯಿ ಹಾಕ್ತಾಯಿದ್ದೀನಿ. ಆ ಕಾಯಿ ಹಾಕಿದಷ್ಟು ಚೆನ್ನಾಗಿ ಕುಕ್ಕರ್ ವಿಜಲ್ ಹೊಡಿಸ್ಬೇಕಾರೆ ಹಾಕಿರಲ್ಲ ನಾನು. ವಿಜಲ್ ಆದಮೇಲೆ ಮತ್ತೆ ಹಾಕ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟಿದ್ದೀನಿ ಇವಾಗ. ಯಾಕಂದರೆ ಕುದಿಬೇಕಾಗುತ್ತೆ, ಅದಕ್ಕೋಸ್ಕರ. ನೋಡಿ, ಕುದೀತಾ ಇದೆ. ಕಾಯಿ ಹಾಕಿದ್ಮೇಲೆ ಚೆನ್ನಾಗಿ ಕುದಿಸಿ, ಕಾಯಿ ಹಾಕಿದ್ಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡ್ವಿ ಮೆಂತ್ಯ ಮತ್ತು ಜೀರಿಗೆನೂ ಪೌಡ್ರೂ ಸಹ ಹಾಕ್ತಾಯಿದ್ದೀನಿ ಇದಕ್ಕೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುದಿಬೇಕು. ಒಂದು ಕುದಿ ಚೆನ್ನಾಗಿ ಬರಬೇಕು, 1ರಿಂದ 2 ಕುದಿ. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ, ಕುದಿ ಬರ್ತಾ ಇದೆ. ನೋಡಿ, ಕುದೀತಾ ಇತ್ತಲ್ಲ, ಚೆನ್ನಾಗಿ ಅದು ಕುದಿಬೇಕು. ಅದು ಕುದಿಯೋವರೆಗೂ ಬಿಡೋಣ. ಒಂದು 5 ಮಿನಿಟ್ಸ್ ಆದರೆ ಸಾಕಾಗುತ್ತೆ ಕುದಿಯೋದು. ಆವಾಗವಾಗ ಕೈ ಆಡ್ತಾಯಿರಿ ಕುದಿಬೇಕಾರೆ ಸೆಂಟ್ರಲ್ಲಿ. ಯಾಕಂದರೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗಬೇಕಲ್ಲ ಚೆನ್ನಾಗಿ. ಅದಕ್ಕೋಸ್ಕರ ಆವಾಗವಾಗ ಕೈ ಆಡ್ತಾ ಇರಬೇಕು. ನೋಡಿ, ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ. ಸಾಕಾಗುತ್ತೆ ಇಷ್ಟು ಬೆಂದರೆ ನಮಗೆ. ಇವಾಗ ನಾನು ಮೇಲ್ಗಡೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆಫ್ ಮಾಡಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮತ್ತೆ ಕುದಿಸೋಕೆ ಹೋಗ್ಬೇಡಿ ಜಾಸ್ತಿನ. ಅದೆಲ್ಲ ಆಯಿತು. ನೋಡಿ, ಇವಾಗ ನಾನು ಸಪ್ರೇಟ್ ಬೌಲ್ ತೆಗೆದ್ಬಿಟ್ಟು ಹಾಕಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ, ನೋಡ್ತಾ ಇದ್ರೆ ಚೆನ್ನಾಗಿದೆ, ತಿನ್ನಬೇಕು ಅನಿಸುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಟ್ಟು ತಿಂತಾರೆ. ನೀವು ಸಹ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.